ಈ ಕೌರವೇಶನ ಕಣ್ಣಿಗೆ ಬೆಳಗಲಿಲ್ಲ ಜಯಲಕ್ಷ್ಮಿಯ ಕಿರಣ. ನಮ್ಮಿ ಸ್ವರ್ಣ ಸ್ವಪ್ನ ಎಲ್ಲಿ ಬಂಜೆಗನಸಾಗುವುದೋ ಏನೋ. ಮೌನವೇಕೆ ಅಂಗರಾಜರೇ? ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ. ಮೌನಕ್ಕೆ ಅರ್ಥ ಇರುವುದೇನು ಅಂಗರಾಜರೇ? ಸಾಮ್ರಾಟ ಏನೆಂದು ನಾಲಿಗೆಯ ನುಡಿಸಲಿ? ಸಿಗಂಡಿಯ ನವದಲ್ಲಿ ಬಿಲ್ಲು ಬಾಣಗಳನ್ನು ಬಿಟ್ಕೊಟ್ಟು ಬಲೆಯಾದರು ಭೀಷ್ಮರು ಅರ್ಜುನನ ಅಂಬಲಿಗೆ ಮಗನ ಮರಣದ ವಾರ್ತೆಯಲ್ಲಿ ಕಳೆಬರುವ ಕಳೆದೊಗೆದು ಕಳೆದಾದ ವಾಸಿಗಳಾದರು ಇಂಥವರ ರೀತಿ ನೀತಿಗಳನ್ನೇ ನೋಡಿದ್ರು ಒಮ್ಮೆ ರೋಷದ ಉದ್ರೇಕದಲ್ಲಿ ರಕ್ತದೆದೆ ಬೆಂದು ಬೆಂಡಾಗುವುದು. ಮತ್ತೊಮ್ಮೆ ಕಣ್ಣಲ್ಲಿ ತುಂಬಿ ಬುದ್ಧಿ ಮಧುರವಾಗುವುದು. ಮಾಡುವುದೇನು ಅಂಗರಾಜರೇ? ಸಾಮ್ರಾಟ ಪಿತಾಮಹ ಭೀಷ್ಮ, ಗರುಡಾಚಾರ್ಯ ದ್ರೋಣರು ಇವರು ಎದೆ ತಟ್ಟಿ ಮನ ಮುಟ್ಟಿ ಯುದ್ಧ ಮಾಡಿದ್ದಾರೆ. ಏನೆಂದು ನಾಲಿಗೆಯ ನುಡಿಸಲಿ? ಕೌರವೇಶ ಭೀಷ್ಮ ದ್ರೋಣರು ದೇಹಗಳು ನಿಮಗೆ ಬಿಟ್ಕೊಟ್ಟು ಪಾಂಡವರು ಮನ ತುಂಬಿ ಮಮತೆ ಇಟ್ಟು ಧರ್ಮದ ಹೊದಕೆ ತೊಟ್ಟು ತೊಟ್ಟಂತೆ ತೋರಿದರು. ನಿಂದೆಯ ನುಡಿದಿರುವ ಕರ್ಣ ತಾರ್ಕಿಕರ ತಾಳದಲ್ಲಿ ತುಂಬಿದುದು ಕೀರ್ತಿ ಹಂಬಲ ನಿನ್ನ ಅಂಗಾಂಗದಲ್ಲಿ. ಅಂಗರಾಜನೇ, ಮೊದಲು ನಿನ್ನ ಆತ್ಮ ಪ್ರೌಢಿಮೆಗೆ ಗುಡಿ ಕಟ್ಟುವೆ, ಆಮೇಲೆ ರಾಜನಿಷ್ಠೆ ಬೇರನೆ ಕಿತ್ತೊಗೆಯುವೆ ನೀನು ಹತ್ತುಕೊಂಡಾಗ. ತಿಳಿದುದರ ಸಾರ ಕೌರವ ವೀರ. ಕೀಳು ನಾಲಿಗೆಗಳೆಲ್ಲವನ್ನು ದೂರಾಚಿಗೆ ದೂರ ಕೈ ಹಿಡಿದ ಕಾಂತಿ ನಿಜ ಮಂತ್ರಿ ನಿಕ್ಕವರಲ್ಲ ಕೌರವೇಶ ಹೆಣ್ಣಿ ಕಿಮ್ಮಡಿ ಹೆಣ್ಣು, ಜಯಲಕ್ಷ್ಮಿ ಎಂಬ ಕಚ್ಚಿನ ಹೆಣ್ಣು. ಎಲೆ ಪೌರ್ಣಮತಿ ನಿದ್ದೆ ಮಾಡುತ್ತೇನು ಮುಕ್ತಾತ ಭೀಷ್ಮನು ಹೋನ ಮಚ್ಚದ ಮೇಲೆ ವಿದ್ಯೆಯನ್ನು ಕಲ್ಲಾಗಿ ದ್ರೋಣನು ಯಾನಾದ ಬಣಿವೆಯ ಮೇಲೆ. ಕರ್ಣರಾಜನ ಹೊರತು ಬೇರೊಬ್ಬ ಗಂಡುಗಳಿಲ್ಲ. ಇನ್ನವರೇ ಕೌರವ ಸೈನ್ಯ ನಡೆಸಬಲ್ಲ. ಸ್ನೇಹದ ವಸ್ತ್ರ ಬಂಧನದಲ್ಲಿ ಗುರುಕುಲದ ಪ್ರೀತಿಯ ತೆಕ್ಕೆಯಲ್ಲಿ ದುರ್ಯೋಧನನ ಪ್ರೇಮಾಮೃತದ ಪಂಕ್ತಿಯಲ್ಲಿ ಯಾವಾಗಲೂ ಹೋಗುತ್ತೆ ಈ ಕೌರವೇಶನ ಒಳಧ್ವನಿಯ ಕೂಗಿಗೆ. ಚಿಂತಿಸದಿರು ಎನ್ನೆಯ ದೊರೆ, ಪಾಂಡವರ ಪಡಗಡಲಿನ ಗರ್ಜನೆಗಳೆಂಬ ಪ್ರಾರ್ಥನೆಗಳನ್ನು ಅಡಗಿಸಿ ಕಟ್ಟ ಕಡೆಗೆ ಆ ಪಡಗಡಲಲ್ಲೇ ಕುಡಿದಿಟ್ಟು ಬಿಡುವುದು ಈ ಅಗಸ್ತ್ಯ ಶಕ್ತಿಯ ಧನಸ್ಸು. ನಿಂದೆ ನುಡಿದವೋ ಓ ರಾಧೇನೆ, ನಿನ್ನನ್ನು ಇಲ್ಲಿ ಯಾರು ಅರಿಯದವರಿಲ್ಲ. ಆತ್ಮಸ್ತುತಿ ಏಕೆ ಅಂಗರಾಜನೇ? ಈ ಅಶ್ವತ್ಥಾಮನ ದುರಿಲೆ ಓ ಧಾರ್ತರಾಷ್ಟ್ರನೇ, ವಿಜಯೋನ್ಮಾದ ಪ್ರಮತ್ತ ಪಾಂಡವರ ಎದೆ ಗೊಪ್ಪಿನ ನೆಲಸಕ್ಕು ನನ್ನ ಈ ತುಳಸಿಗೆ ಮುಕ್ಕು. ನನ್ನ ತಂದೆಯನ್ನು ಕೊಂದ ಕೌಂತೆಯರ ನೆತ್ತರವನ್ನು ನನ್ನನ್ನು ನೆಕ್ಕಲು ಚಚ್ಚಗಡೆ ಜಗಾಳಿಸುತ್ತಿದೆ ಸಾಗ್ನಿ. ಹಲ್ಲ ಮಸಿದಿದೆ, ಬಿಲ್ಲೆತ್ತಿದೆ, ಮುಯ್ಯ ಮುಟ್ಟಿಸುವ ಸೇಡು ಎನ್ನಲಿ. ಹಸ್ತಿನಾವತಿ ಸಾಮ್ರಾಜ್ಞಿ ಪದದಲ್ಲಿ ನಿಂತು ನುಡಿಸುತ್ತಿರುವೆ ನಾಲಿಗೆಯ. ಈ ಕಾರಣ ರಾಜನ ರಕ್ತದಲ್ಲಿ ಪಾಣಿಸಿಕೊಂಡಿದೆ ಮನುಷ್ಯ ದಾನಿಯ ವೃತ್ತಿ. ವಿಚಾರವಿಲ್ಲದ ದಾನ ಭೂಮಿಯ ಬಾಳಿಗೆ ಕೃಪಾನ. ಇದು ಅಲ್ಲದೆ ಗುರು ಶಾಪಿತನು ಈ ಕಾರಣ ರಾಜನು. ಈ ಗುಟ್ಟನ್ನು ಲೋಕ ಸಾಕ್ಷಿಯಾದ ಸೂರ್ಯ ಕಾಣದ್ದನ್ನು ಆ ಸಾವಿತ್ರಿಯ ಸಮಾನ ಘನತೆ ಕಂಡು ಕಂಡಿಹುದು. ಸತ್ಯ ಧರ್ಮಕ್ಕಾಗಿ ಶಾಸ್ತ್ರಗಳನ್ನು ತೋರಿದ ಜ್ಞಾನವಾಗಿರುತ್ತೇವೆ.
ವೇದೋಪನಿಷತ್ತುಗಳ ವಾಣಿಗಳ ವಿಪರ್ಯಾಸ ಮಾಡಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಶಾಸ್ತ್ರಗಳ ಕಟ್ಟುಕಟ್ಟಳೆಗಳೆಂಬ ಕಬ್ಬಿಣ ಸರಪಳಿಗಳ ಯಮ ಸಂಗರದಲ್ಲಿ ಹೆಂಡತನ ಕಿರಿದಾಗಿರಲು ಸಂಸಾರ ರಥದ 2 ಚಕ್ರಗಳಲ್ಲೊಂದು ಅಬಲವಾಯಿತು, ಸ್ವಾರ್ಥದತ್ತ ಇದೆ. ಗಂಡನ ಬಾಯಿಯಿಂದ ಬಂದ ಪ್ರತಿಯೊಂದು ಅಕ್ಷರವನ್ನು ಅನುಸರಿಸಿ ಆಚರಿಸಿ ಗರತಿಯ ಧರ್ಮದ ಗುಟ್ಟು ತಿಳಿಸಿಕೊಟ್ಟಳ ಸಾವಿತ್ರಿ ಯಮನ ಸೋಲಿನ ಅಮೃತ ರಂಗದಲ್ಲಿ ಬರೆದಿಟ್ಟು, ಆದರೆ ನೀನದನ್ನು ಮರೆತು ಬಿಟ್ಟು ಹೆಂಡತಿಯೇ ಗಂಡನಿಗೆ ಜ್ಞಾನಮಾಲೆಯನ್ನು ಸಾರುತ್ತಿದೆ ಕವಿಯ ವಾಣಿ, ಮತ್ತದನ್ನು ಪುಷ್ಟಿ ಕಷ್ಟಲಿದೆ ಶುಕವಾಣಿ. ಒಳಗೆ ಧರ್ಮ ಬೆಂಡಾಗುತ್ತಲಿದೆ, ಹೊರಗೆ ನಿಮ್ಮ ಕರದಿಂದ ಹುಟ್ಟಿಸಿದ ಸೇಡಿನ ಕಿಚ್ಚು ಉರಿ ನಾಲಿಗೆ ಚಾಚಿ ಸಮಸ್ತ ಕುರು ರಾಜ್ಯವನ್ನಪ್ಪಿಕೊಂಡಿದೆ ಬಾಚಿ. ಹಸ್ತಿನಾವತಿ ನೆತ್ತಿಯಿಂದ ಹಾರಿ ಬೀಳುವ ರಕ್ತ ಜಲಪಾತ ನರಮಾಂಸನಂತ, ಕುರು ರಾಜ್ಯದೊಳಗಿನ ಮಕ್ಕಳ ಚೀತ್ಕಾರ ಹಾಕಾರ. ಇಂತಹ ಸಂಕ್ರಾಂತಿ ಸಮಯದಲ್ಲಾದ್ರೂ ಸತಿ ಸದುಪದೇಶಕ್ಕೆ ಕಿವಿಗೊಡಿ. ಕಾಲ ಕಳೆಯುವುದಕ್ಕೆ ಕೌರವೇಶನೆ ಬಲು ಶೋಕೆ. ಇಂತು ಚಾಂಚಲ್ಯಕ್ಕೆ ಚಾಪಲ್ಯ ಚಡಾಳಿಸಿದರೆ ಮಾಯೆ ಗಿಮ್ಮಡಿ ಮಾಯೆ ಭ್ರಮೆ. ಪ್ರಬುದ್ಧ ಭಾರತನೇ, ಯುದ್ಧವೇ ಅನಿವಾರ್ಯವಾದರೆ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯನಿಗೆ ರಣಕಾರ್ಯ ಕೆದರ್ ಮುಡಿಬಿಡಿದು ಬರೆದು ಬದಲಾಯಿಸುವನು ಭಾರತದ ಪುಟಗಳನ್ನು ಈ ದ್ರೋಣಾಪುತ್ರನು. ಅಶ್ವತ್ಥಾಮಾರ್ಯನೋರ್ವನೇ ಅಪ್ರತಿಮನು ಗುರು ಜೀವನ ರಂಗದಲ್ಲಿ. ರಾಜ ಸುಯೋಧನ ಯಮನ ಕೋಣವ ಕುಟ್ಟಿಕೊಳ್ಳುವಂತಹ ನಿನ್ನ ಕುಲದವನಾಗಿರದಿದ್ದರೂ ಕೇವಲ ನಿನ್ನ ಕುಲದ ರೀತಿ ನೀತಿಗಳನ್ನು ತನ್ನ ಉಸಿರಿನಲ್ಲಿ ತುಂಬಿಕೊಂಡಿರುವ ಈ ಕಟ್ಟಾಳು ಕರ್ಣನಿಗೆ ಕಟ್ಟು ಸೇನಾಧಿಪತಿಯ ಪಟ್ಟ. ಅಶ್ವತ್ಥಾಮನು ಯುದ್ಧ ಭೂಮಿಯಿಂದ ಹೊರ ಬೀಳಲೇಬೇಕು. ಗುಣಶೋಧನಗಳಿರದ ಕುರುಡು ಕುಲಾಭಿಮಾನ ಕ್ಷಯ ರೋಗಿಗೆ ಆಯುರ್ಮಾನ. ಓ ಕುಟಿಲ ನೀತಿಯ ಪಂಡಿತನೇ, ಸ್ವಾರ್ಥಿಗಳು ನಿಮ್ಮತ್ತ ಸ್ವಾರ್ಥಿಗಳು ಹುಟ್ಟಿಸಿದ ಕುಲಾಭಿಮಾನದ ಬಟ್ಟೆ ಬೆಳೆದು ಡೊಳ್ಳಾಗಿ ಕಟ್ಟ ಕಡೆಗೆ ಬಿಳಿ ತೊರೆದು ಸಿಡಿದು ಬೀಳುವವು ದ್ವೇಷಾಗ್ನಿಯ ಕಿಡಿಗಳು. ಆ ಕಿಡಿಗಳೆಲ್ಲ ರುದ್ರ ಜ್ವಾಲೆಗಳಾಗಿ ಹೊತ್ತುವವು ನಾಡಿನ ತುಂಬೆಲ್ಲ. ಆಗ ನಾಡ ತಾಯಿ ಒಂದು ಕಣ್ಣಲ್ಲಿ ನೀರು, ಮತ್ತೊಂದು ಕಣ್ಣಲ್ಲಿ ನೆತ್ತರು. ಏನಾದರೇನಂತೆ ನನ್ನ ಕುಲ ದೀಕ್ಷೆ ಹೊಂದಿರುವ ನನ್ನ ಗೆಳೆಯ ರಾಧೇನಿಗಲ್ಲದೆ ನಿನ್ನ ರಾಧೇಯನಿಗೆ ನಿನ್ನ ಕುಲ ದೀಕ್ಷೆಯನ್ನು ಕೊಟ್ಟವನು ಬ್ರಾಹ್ಮಣ ಕುಲ ಪಂಡನಾದ ಭಾರ್ಗವರಮ್ಮ. ಆದರೆ ರಾಜ ಕುಲ ಕುಲ ಎಂದು ಎಲ್ಲರೂ ತಮ್ಮ ತಮ್ಮೊಳಗೆ ಬಡಿದಾಡುತ್ತಾ ಈ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕಾಗಿ ತೆರೆದಿಟ್ಟು ಬಿಡುವರು ಪರರಿಗಾಗಿ ಈ ಭಾರತದ ಬಾಗಿಲವನು. ಇಂದು ನನ್ನ ಕೊರಳಲ್ಲಿ ದಾರ, ಇಂದು ನನ್ನ ಕೊರಳಲ್ಲಿ ದಾರವಿರುವಂತೆ ನಿಮ್ಮೆಲ್ಲರ ಕೊರಳಲ್ಲಿಯೂ ದಾರ. ದಾರದ ಬಗೆ ಬೇರೆ ಬೇರೆಯಾದರೂ ಹತ್ತಿ ಎಂಬುದು ಒಂದೇ ವಸ್ತು. ಇಂದು ಈ ದಾರವೇ ದೂರ ಮಾಡುತ್ತಿರುವುದು ನಮ್ಮ ನಿಮ್ಮೆಲ್ಲರನ್ನು ಸ್ನೇಹದ ವಸ್ತ್ರ ಮುಷ್ಟಿಯೊಳಗಿಂದ. ಆದ್ದರಿಂದ ಈ ಅಶ್ವತ್ಥಾಮನು ಇಂದಿನಿಂದ ಯಾವ ಬಗೆಯ ದಾರವನ್ನು ಮನ್ನಿಸುವುದಿಲ್ಲ. ಈ ಪ್ರಾಣಿ ಮನುಷ್ಯ ಕುಲದವನೆಂಬುದನ್ನು ಎತ್ತಿ ತೋರಿಸಲಿಕ್ಕೆ ದಾರವನ್ನು ಧರಿಸುವವರೆಗೂ ಭಾರತೀಯರು ನರಪೇತುಗಳು ನಾಡ ತಾಯಿಯ ಮಾನ ರಕ್ಷಣೆ. ಆದರೆ ರಾಜ ಇದೇ ತತ್ವದ ತಾವರೆ ಗದ್ದುಗೆ ಮೇಲೆ ಕುಳಿತುಕೊಳ್ಳಲು ಬರಲು ಇರುವನು ನವಯುಗದ ಕಾರಣಿ ಪುರುಷ ಸಾಮ್ರಾಟ ಬರೀ ಮಿದುಳ ಮಲ್ಲ
ಕವನ ದೇವ ಹಕ್ಕಿಯ ಸರ ಕುಣಿವವಳೆಯ ಕದನ ಕಾಳಿ ಕರಾಳಿ ಕವಿಯ ಕವಿತನೆ ಕಲ್ಕಿತವನಾಗಿ ಕಟ್ಟುವನು ನಮ್ಮ ಭಾರತವನು. ಓ ರಾಧೇನೆ, ಪರಿಮಿದುಳ ಮಲ್ಲನು ತನ್ನ ಬುದ್ಧಿ ಪ್ರಭಾವಳಿಯಲ್ಲಿ ಏಕಾಂತದಲ್ಲಿ ದಿಟ್ಟದ ವೇದದ ದೀಪ್ತಿಗೆ ಅಣುವಿನ ಹದುಳು ತೆಕ್ಕೆಗೆ ಇಂದು ಈ ಭೂಲೋಕವೇ ಮರೆ ಹೊಕ್ಕಿರುವಾಗ ಇನ್ನು ನೀನ್ಯಾವ ಲೆಕ್ಕ? ಆರ್ಯಪುತ್ರ, ಗುರುಪುತ್ರನ ಕದನ ಕಲೆಯ ಕೊಕ್ಕು ನಿಮ್ಮ ಹಾಗೆಗಳ ಹೊಟ್ಟೆಯಳು ಕೊಕ್ಕು ಕಿತ್ತು ತಲವರ ಕರುಳಗಳ ಕಟ್ಟುವವು ಕರ್ಣ ಮಾಲೆ ಎಂದು. ಆದ್ದರಿಂದ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರನಿಗೆ ಕಟ್ಟಕಡೆಗೆ ಮಂಡನವಾಗುವುದು ಸಮಸ್ತ ಭಾರತ. ಎಳೆ ಭಾನುಮತಿ, ನೀನು ಹಸ್ತಿನಾವತಿ ಸಾಮ್ರಾಜ್ಞಿಯಾದರೇನಂತೆ ದುರ್ಯೋಧನನ ಚರಣದಾಸೆ. ಬರೀ ಚರಣದಾಸಿ ಅಲ್ಲ, ಸತಿಯ ಪತಿಯ ಮಸ್ತಕಕ್ಕೆ ಉಪದೇಶಿ ನಾನಂತ ಕುರು ಭೂಮಿ ಎಲೆ ಕುರುಭೂಮಿ ರಾಣಿ, ಎಲೆ ಭಾನುಮತಿ, ಓ ನನ್ನ ಇಂದಿನ ಸೇನಾಧಿಪತಿಯ ಪಟ್ಟ ಕರ್ಣರಾಜನಿಗೆ ನಾನೇ ಹೊರಟು ಹೋಗುವುದು. ಓ ಹಸ್ತಿನಾವತಿ, ಗುರುಕುಲಕ್ಕೆ ಈ ನೀಚ ಶಕುನಿ ಎಸಗಿದ ಅನ್ಯಾಯಕ್ಕೆ ನೀನೇ ಸಾಕ್ಷಿ. ನಾನಂತೂ ಗುರುಕುಲದ ಸತ್ಯ ಪಕ್ಷಪಾತಿ. ಯಾರಲ್ಲ? ಅಪ್ಪನೇ ಮಹಾಪ್ರಭು, ಸೇನಾಪತಿ ವಸ್ತ್ರ ಅಲಂಕಾರವನ್ನು ತೆಗೆದುಕೊಂಡು ಬಂದೆ. ಸೇನಾಧಿಪತಿ ಕರ್ಣರಾಜನಿಗೆ ಜಯವಾಗಲಿ, ಮಂಗಲವಾಗಲಿ ನಮ್ಮ ಗುರು ಮಹಾರಾಜನಿಗೆ. ಏನು ನರೇಶ, ನಿಮ್ಮದೇಕಿಲ್ಲಿ ಪ್ರವೇಶ? ಶಾಸ್ತ್ರ ಚರ್ಚೆಯ ಸಭೆಯ ಸ್ಥಾನವಿದಲ್ಲ, ವೇದಾಂತಿಗೆ ವಿರಾಮ ರಂಗವಿದಲ್ಲ. ನೀನು ಮಾನವನು, ಮತ್ತೆ ದೇವ ಮಾನವನು, ಮತ್ತೆ ಮಹಾತ್ಮನು. ಇಂದಿನ ಪೃಥ್ವಿಯಲ್ಲಿ ನಿನಗಾವ ವೈರಿ ಎಂಬುವರಿಲ್ಲ ಈ ಸಮಸ್ತ ಮಾನವನ ಕುಲದಲ್ಲಿ. ಶ್ರೇಷ್ಠ ಜಗಳಿಸಿದ್ದೆ ನಿಮ್ಮೆದೆಗಳು ಅಂಗರಾಜ ಕಟು ನುಡಿಗಳ ನುಡಿಯದಿರುವ ಪರಿಹಾಸಗಳೇ. ಪರಿಹಾಸ್ಯವಲ್ಲ ಪೃಥ್ವಿದೇವಿಯ ಪುತ್ರ, ನಿಜ ಸ್ಥಿತಿಯನ್ನರುಹಿದೆ. ನಿಮ್ಮ ಬಗೆಗಿರುವ ನನ್ನೆದೆಯ ಶಬ್ದವನ್ನು ಸೃಷ್ಟಿಸಿದೆನಷ್ಟೇ. ಧರ್ಮರಾಜನೇ, ರಾಜವಿತ ಗರ್ವಿತನೂ ನೀನಲ್ಲ. ಬಂಧುಗಳ ಅಭ್ಯುದಯದ ಶ್ರೇಯಸ್ಸಿಗಾಗಿ ಬಂದ ತ್ಯಾಗಮೂರ್ತಿಯೂ ನೀನು. ತರವಲ್ಲ ನಿಮಗೆ ಮಾರಿ ತೆರೆದ ಬಾಯಿಗಳು ಬಂದು ಬೆಳುವುದು. ಮಾರಿಯ ತೆರೆದ ಬಾಯಿದಲ್ಲ ಈ ರಣಭೂಮಿ ಈ ಅಯ್ಯೋ, ಅದೇತಕೋ ನನ್ನೆದೆಯಲ್ಲಿ ಕರುಣೆ ಎಂಬ ಕೂಗೆದ್ದಿದೆ. ದೌರ್ಯಗೂ ಧರ್ಮರಾಜನೇ, ಕಳಿಸಿಕೊಡು ಕೃಷ್ಣಾರ್ಜುನರನ್ನು. ನೀ ತೋರುವ ಕರುಣೆ ನನಗೆ ರಕ್ತಕ್ಕೆ
ಅದೇತಕ್ಕೋ ಇನ್ಯಾವ ನೆವಕೋ ಮರುಗುತ್ತಿದೆ ನನ್ನ ಮನ. ತಿಳಿಯದು ಇದರ ಮರ್ಮ. ನಿಮಿಸದೆಯಾಗಿರಿ ನರ್ತರ್ಕಸಿರುವುದು ಧರ್ಮ. ಎತ್ತರ ಗೆದಿರಿನ ಮೇಲೆ ನಿಲ್ಲಗಲ ನಿಲಕಲಾರದು ನೀಲಕಂಠನ ಲೀಲೆಯಾಯಿ ಚತ್ತುರಿಗೆ ಓರಾಕಲ ಪಂಡಗಳೇ ನಿನ್ನಲ್ಲಿರುವ ಬಿಲ್ಲಿವಿದ್ಯೆಯನ್ನು ತೋರಿದು ನನಗೆ ಮೆಚ್ಚಿನ ವೀರನಾಗುವ ಸಿದ್ಧನಾಗುವುದಕ್ಕೆ ಓ ಮಹಾತ್ಮನೇ, ಆತ್ಮನೆಂದು ಕರೆಯಿದರು ಕರುಣಾಜನ್. ನಾನೇನು ಯೋಗದ ದಿವ್ಯ ಶಕ್ತಿ ಪವಾಡಗಳನ್ನೇನು ಮಾಡಿಲ್ಲ. ನಾನೇನು ಮಾಯಾ ಕೋಲಾಹಲನಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಆದರೂ ಸತ್ಯವನ್ನು ಕಟೆದು ಕೆತ್ತಿದ ಆನಂದ ಮೂರ್ತಿ ನೀನು. ಇದು ಸಿದ್ಧನಾಗುವ ಯುದ್ಧಕ್ಕೆ. ನಿನ್ನ ಒಳಗಿನ ನೀತಿ ನೋಡಿದ್ರೆ ಏನೋ ಬೀದಿಯೇ ಕಾಣುತ್ತದೆ. ನಿನ್ನ ಒಳಗಿನ ನೀತಿ ಏನೋ ಹರಿಸಿದ ಹಂಬಲಿ ಅಂತೆ ಕಾಣುತ್ತದೆ. ಏತರ ಮೇಲಿಂದ ಎರಡನೇ ಕನಸಿನ ಕೂಡ ಯಾಕಿರುವಾಗ ಹರಟಿ ಹೊಡಿತಿ. ಆದ್ದರಿಂದ ನೀನಾಡುವ ರೀತಿ ಹಳಸಿದ ಅಂಬುಲಿ ಅಂತೆ. ಹಳಸಿದ ಅಮ್ಮಲಿಗೆ ಆಸೆ ಮಾಡಿಕೊಂಡು ಬಂದಿರುವ ಹೇಸಿ ನಾಯಿ ಎನ್ನಬೇಕಾಗುತ್ತದೆ ನಿನಗೆ. ಆ ಚಂದ್ರನ ಅಂಗ ತುಂಡಾದ ಮುಖದಾಗ ಕಪ್ಪಿರಬೇಕಂತ ನಾಯಿ ಬೊಗಳುತ್ತದೆ. ಬೊಗಳು ನಾಯಿ ಕಚ್ಚುವುದಿಲ್ಲ ಅಂತ ನನಗೆ ಅನಿಸುತ್ತಿಲ್ಲ.
ಎಲೆ ಮದವಂಶಿ, ಎಲೆ ಮದವಂಶಿ, ಈಗ ನಾನು ಯಾವ ಉಡುಪಿನಲ್ಲಿರುವೆ? ನನ್ನ ಮಾತನ್ನು ಕೇಳು ಎಲೆ ಮದವಂಶಿ, ನನ್ನ ಮಾತನ್ನು ಕೇಳು. ನಿನ್ನ ರೂಪದ ಹೊಂಗೊಡಕ್ಕೆ ಬಡಿಗಲ್ಲ ಬೀಸಿದಂತೆ ಮಾಡಬೇಡ. ಈಗೋ ಈ ಚೆಲುವಿನ ಹೂವು ಇಂದಿನ ಯುದ್ಧದಲ್ಲಿ ಕರ್ಣ ಸೇನಾಪತಿ ಧರ್ಮರಾಯರನ್ನ ಮೂರ್ಛೆಗೊಳಿಸಿ ಜಯಲಕ್ಷ್ಮಿಯ ಕೃಪೆಯನ್ನು ಸಂಪಾದಿಸಿದ್ರಿಂದ ದುರ್ಯೋಧನ ಮಹಾರಾಜರು ಬಂಗಾರದ ಒಡವೆಗಳನ್ನು ದಾನ ಮಾಡಿದರು. ಈಗೋ ನಿನಗೋಸ್ಕರ ಎಷ್ಟೊಂದು ದಾಗಿನಿಗಳನ್ನು ತಂದಿರುವೆನೋ ನೋಡು. ಇವುಗಳನ್ನು ನೋಡುವ ನಿನ್ನ ನೋಟದಲ್ಲಿ ಒಂದು ಹಂಬಲವಿದೆ. ಆದರೆ ಇವುಗಳನ್ನು ದಕ್ಕಿಸಿಕೊಳ್ಳುವಷ್ಟು ಧೈರ್ಯವಿಲ್ಲ. ನೀನು ನೋಡು. ಆಶೆಯನ್ನು ಮಹಾನೊಮ್ಮೆ ಮಾಡುತ್ತಿದೆ, ಆದರೆ ಒಲ್ಲದ ಕಜ್ಜಾಯಕ್ಕೆ ಹೇರಿಕೊಳ್ಳುತ್ತದೆ ಮನಸ್ಸು. ಮೌನವೇ ಅರ್ಥ ಒಪ್ಪಿಗೆ. ಮನಸ್ಸಲ್ಲಾನೆ ನಾನು ಕನಸೊಂದು ಕಂಡಾಗ, ಮನಸ್ಸಲ್ಲಾನೆ ನಾನು ಕನಸೊಂದು ಕಂಡಾಗ ನೀ ಬಂದು ನನ್ನ ಹುಟ್ಟು ಇರಲಾರರಿಂದ ತಾರೆ ಕಳಿಸು ನನ್ನ ಮನಸ್ಸನ್ನ ತಾರೆ ಹುಟ್ಟು ಇರಲಾರರಿಂದ ತಾರೆ ಕಳಿಸು ನನ್ನ ಮನಸ್ಸನ್ನ. ಮನಸ್ಸಲ್ಲಾನೆ ನಮ್ಯಾಲೆ ಮನಸ್ಸೊಂದು ಕಂಡಾಗ, ಮನಸ್ಸಲ್ಲಾನೆ ನಮ್ಯಾಲೆ ಮನಸ್ಸೊಂದು ಕಂಡಾಗ ನೀ ಬಂದು ನನ್ನ ಬಳಿಗೆ. ಮೌನವೇ ಅರ್ಥ ಒಪ್ಪಿಗೆ. ತಪ್ಪಿಸಿಕೊಂಡು ನಿಂತು ಜಿಗಿದು ಹೊಡೆಯಬೇಕೆನ್ನುವೇನು ಈ ಭೇಟಿಯನ್ನ? ನೀನು ಬೇಡುವ ಈ ಭೇಟಿ ತಾನಾಗಿ ಬಂದಿದೆ ನಿನ್ನ ಮನೆ ಬಾಗಿಲಿಗೆ. ಏನಾಯ್ತು? ಬಾಯಿ ಬಿಚ್ಚದಲ್ಲದ ನನ್ನ ಗೆನೆ. ತಿಳಿದ ಬಾಯಿ ಬಿಚ್ಚುವುದಿಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಲಕ್ಷ್ಮಿ ಕಾಲು ನೋಡಿಕೊಂಡು ನನ್ನ ಮನೆಯ ಬಾಗಿಲಲ್ಲಿ ಬಿದ್ದಿರ್ತಿದ್ಲು. ದುಡ್ಡು ಬೇಡ ಬಿಡು. ಗಾಡಿ ನೋಡಿ ಕುಳಿದಾಳಿ ಬದಲಿಸಿಕೊಳ್ಳುವ ಬೆಡಗಿನ ಬಿಡಾಡಿಗೆ ದುಡ್ಡು ಬೇಡ. ತಾಂಬೂಲ ತುಂಬಿದ್ರಾಯ್ತು ನಿನ್ನ ಬಾಯಿಗೆ. ಹರೆಯದ ಹೆಣ್ಣಿನ ಹಿಂಡಿನ್ಯಾಗ ನನ್ನ ಹೆಸರು. ಹೆಸರು ಬೇಡ, ಕೊಸರು ಬೇಡ, ಬಾಯಿ ಮುಚ್ಕೊಂಡು ಹೋಗತ್ತ. ಕಣ್ಣಿಟ್ಟ ಹೆಣ್ಣು ಕೈಗೆ ಸಿಕ್ಕಿರಲು
ಬಿಟ್ಟುಕೊಟ್ಟು ಹೋಗೋಣಲ್ಲ ಈ ಬಹದ್ದೂರ್. ಬಪ್ಪರ ಸರ್ದಾರ. ಯಾರು? ನವಲಿ ಪಕ್ಕ. ಹೌದು ಮಲ್ಲಿ ಮುರುಕ ಮದೋಸಿ ಬಾ ಇವಳು ಮನೆ ಮೇಲೆ ಹೇಸ್ಗಿ ಹುಳ ಬಾಂಡ ಆದ್ರೂ ಗೊಂಗಿ ಹುಳ. ಎಲ್ಲ ನವಲಿ ಪಕ್ಕ, 3 ದಿನಗಳಿಂದಲೂ ನಿನ್ನ ಹೆಂಡತಿಯ ರಕ್ಷಣೆಯಲ್ಲಿ ಹಸಿವು ನಿದ್ದೆಗಳನ್ನು ಮಾಡದೆ ಬೆಂಗಾವಾಲು ಮಾಡಿದೆ. ಪಾಂಡವರ ಸೆರೆಯೊಳಗೂ ಸಿಕ್ಕಾಗಿಂದಲೂ ಎಲ್ಲ ನವಲಿ ಪಕ್ಕ. ಮದೋಸಿ ಇಷ್ಟು ಕೈವನ್ನು ಹಾಚುದಿಲ್ಲ, ಇನ್ನೊಂದು ಹೋಗೋಳು. ನೀಲಾದೆ ಬಹಳ ಸುತ್ತ ಬೆಕ್ಕು ಮೆತ್ತಗ ಮ್ಯಾವು 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 ಅನ್ನುತ್ತ ಕಾಲ ಬರುತ್ತ ಬಾಲವನ್ನು ಗುಂಡಾಡಿಸುತ್ತ ಗಪ್ಪನೆ ಒಲೆ ಮೇಲಿಟ್ಟ ಹಾಲನ್ನು ಕುಡಿಯಲಿಕ್ಕೆ ಹಾರಿದ ಬೆಕ್ಕಿನ ಬಾಯಿದ ಬೆಂಕಿ ಹಂಗ ಬಾಲಕ್ಕೂ ಬೆಂಕಿ. ಅದಕ್ಕಾಗಿ ಅಂದೆ ನೀನು ಬಾಲ ಸುತ್ತ ಬೆಕ್ಕು ಅಂತ. ಮನೆ ಯಾಕೆ ಕೊಡದಾಳೆ ನೋಡಿಲ್ಲ ನನ್ನ ಹೆಂಡತಿಗೆ ಚೊಕ್ಕ ಚಿನ್ನದಿಂದ ಮಾಡಿಸಿದ ಬೆನಕನ್ನ ತಾಳೆ ತಿಳಿ ತಾಯಿಯ ಮಾತಿನ ಹೆಸರು ಆಮೇಲೆ ಮಾಡ್ತೀನಿ ಮಗನ ಪೈಸಲ್ಲ. ಮನೆಗೆ ಹೋಗಿ ಹಗ್ಗ ತೆಗೆದುಕೊಂಡು ಬಾ, ಹಂಗ ಸುಮ್ಮನೆ ತೆಗೆದುಕೊಂಡು ಬಾ. ಶೂರ ಮನೆಯೆಲ್ಲ ಹುಡುಕಾಡಿದೆ, ದೊಡ್ಡ ಹಗ್ಗ ಸಿಗಲಿಲ್ಲ, ಅಲ್ಲ ಸಣ್ಣ ಹಗ್ಗ ಸಿಗಲಿಲ್ಲ, ದೊಡ್ಡ ಸೇದಗ್ಗ ಸಿಕ್ಕಿದೆ, ತೆಗೆದುಕೊಳ್ಳಿ. ತೆಗೆದು ಬಿಡಿ ಇದರಿಂದ ಇವನಿಗೆ ಸೇದ ಹಗ್ಗ, ದೊಡ್ಡ ಸೇದ ಹಗ್ಗ. ಮತ್ತೆ ನನ್ನ ಹಿಂಗ್ ಮಾಡ್ತಾನೆ ನೋಡಿ, ಎಷ್ಟು ಹೊಟ್ಟು ಬೇಕಿಲ್ಲ ನನಗ. ಗಾಡಿ ಬಿಡು, ಜೊಕ್ಮಾರ್ ಹಬ್ಬ ಮಾಡ್ತೀನಿ ಮನ್ಯಾಗ. ಲೇಸ್ ಹಂಗದಕ್ಕ ನೀ ಮಾಡು ಹೋಳಿಯಪ್ಪ. ನೋಡಿದ್ರ ನಮ್ಮ ಪತಿದೇವರು ಮನೆಯಲ್ಲಿ ಯುದ್ಧ ಮಾಡದಿದ್ರು ಚಿಂತೆ ಇಲ್ಲ, ರಣಾಂಗಣದಲ್ಲಿ ಯುದ್ಧ ಮಾಡಿಬಿಟ್ಟರು. ಆಹಾ, ಎಂತ ಶೂರನಾಗಿದ್ರೆ ಪರಶು ಮನೆಯ ಸ್ಪರ್ಶಿ ಆಗುವುದು ಇದೇ ತರ. ಕಬ್ಬಿನ ಬಂಗಾರವದಂಗೆ ಈ ಮನುಷ್ಯ ಕುರಿಯು ನರಸಿಂಹವಾಯಿತು. ಅರ್ಜುನ ಮಹಾರಾಜರು ನನ್ನ ಕತ್ತು ಹಿಡಿದ ಕೂಡಲೇ ಆಗ ಬಂದಿವಾಸ ನನ್ನ ಪಾಲಿಗೆ ಬಂದಿತ್ತಾದರೂ ಆ ಮಹಾತ್ಮರ ಸ್ಪರ್ಶ ಆದ ಕೂಡಲೇ ಕುರಿಯದೆ ಸಿಂಹದದೇ ಆಯಿತು. ತಿಳಿದವರು ಹೇಳುತ್ತಿರುವುದೇನೆಂದ್ರೆ, ಬಾ ಒಳಗೆ ಹೋಗಿ. ಎಂದು ಇಲ್ಲದ ಶೌರ್ಯ, ಎಂದು ಇಲ್ಲದ ಶೌರ್ಯ,
ಹಾ ನಾನು ಮಾಡ್ತೆ ಕೊಟ್ಟಕ್ಕ ಕೊಟ್ಟಕ್ಕ ಹಾ ಕೊಟ್ಟಕ್ಕ ಅಂತ ಚಂದ ಹೊತ್ತು ನೋಡುತ್ತೆ ಹಾ ಹಾ ಕೈ ಮುಗಿದ್ರೆ ಯುದ್ಧಕ್ಕೆ ನಂಗೆ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗಲ್ಲ ಅಲ್ಲ ಅದನ್ನ ನಿಮ್ಮ ಹೊಟ್ಟೆ ಯಾಕೆ ಕೊಟ್ಟಕ್ಕಂದಿದೆ ಗೊತ್ತೇ? ಹಗಲು 24 ಗಂಟೆಗಳು ಬಾಯಲ್ಲಿ ನಂಬುತ್ತಾ ಇರ್ತಿರಲ್ಲ, ಅದಕ್ಕೆ ಕೊಟ್ಟಕ್ಕನ್ನ ನಡಿ ಹೋಗೋಣ. ಹೋಗೋಣ. ಬೆಳ್ಳಿ ಬ್ರಾಸ್ಲೈಟ್ ಹಾಗೂ ಶಾಲ್ ಸನ್ಮಾನ ಇವ್ರು ಬಂದು ಸ್ವೀಕಾರ ಮಾಡ್ಬೇಕಂತ. ದುರ್ಜಯನ್ ಪಾತ್ರ ಮಾಡಿದಂತ ವೈಭವ್ ಗೌಡ ವಿ ಬಾಲನ್ಗೌಡ್ರು ಇವರಿಗೆ ಮಂಜುನಾಥ್ ಇಂದ್ರಗೌಡ ಆನಂದಗಿರಿ ಸಾಕಿನ್ ಭೀಮನ್ಗಡ 1 ತೊಲಿ ಬೆಳ್ಳಿ ಇದು ಬಂಗಾರ ಚೈನ್ 2 ತೊಲಿ ಬೆಳ್ಳಿ ಬ್ರಾಸ್ಲೈಟ್ ಇವ್ರು ಬಂದು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ. ಮಲೆಗೆ ಸಾಕಾಯಿತು, ಎದ್ದ ಕುಳಿತುಕೊಳ್ಳಬೇಕೆನಿಸಿದೆ. ಮನುಷ್ಯನ ಆಸೆಗೆ ಕೊನೆಯಲ್ಲಿದೆ. ಕಲ್ಪನೆ ರೆಕ್ಕೆಗಳು ದನಿದವು ಹಾರಿ ಹಾರಿ ಆಸೆಯ ಕೊನೆಯ ಕಾಂಬುದಕ್ಕೆ. ಅರಸೊತ್ತಿಗೆ ಆಸೆ ಇದ್ದಲ್ಲವೇ ಯುದ್ಧವನ್ನು ಪ್ರಾರಂಭಿಸುವುದು. ರಾಜರು ಭೂಮಿಗೆ ಬಡದಾಡಿದರೆ ಅವರವರ ಪಕ್ಷಾಭಿಮಾನದಿಂದ ಬಡ ಜನರು ಹೆಮ್ಮೆಗೆ ನಿಂತು ಹೊಡೆದಾಡಿ ಸಾಯಬೇಕಲ್ಲವೇ? ಇದು ಒಂದು ವಿಕೃತಿ ಭಾರತೀಯ ಸುಕೃತಿಗೆ. ಆಂಚೋಲಿ ಇಂದಿನ ಯುದ್ಧದಲ್ಲಿ ಕರ್ಣನ ಕೈ ಮಿಗಿಲಾಯಿತೆ. ಇದುವರೆಗೆ ಕೌಂಟರು ಕೃಪಾದೃಷ್ಟಿಯಿಂದ ಕಾಣುತ್ತಿದ್ದ ಜಯಲಕ್ಷ್ಮಿ ಜಾರುವರೆನ ಕೌರವೇಸರ ಕಡೆಗೆ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವಲ್ಲ. ಕರ್ಣನನ್ನ ಕೊಲ್ಲುವುದು ಅರಕ್ಷಣ ಮೀ ಪಾಲ್ಗಡೆಗೆ ಓರು ಕೋದರನೆ ಬಕಾಸುರನಲ್ಲ ಅಂಗರಾಜ ಕರ್ಣ. ಯಾರಿಗೆ ದಾರಿ ತೋರದು ಭೀಮ ಶಕ್ತಿಗೆ ತೊಡಕು ಬಿದ್ದದು ಧನುರ್ವೇದನ ಮಂತ್ರಗಳ ತಾಕಲಾಟದಲ್ಲಿ. ಹೀಗೆ ಬನ್ನಿಬ್ಬರು ಶಬ್ದ ಪಂಡಿತರು ಕರ್ಣನನ್ನು ಆ ಶಬ್ದ ಪಂಡಿತರು ಜನರ ಶಾಂತಿಗೆ ಮೆಚ್ಚಿದವರು. ಬೆಟ್ಟದಂತ ಬಲಯುತನ ಕಟ್ಟಿ ಕಂಕನವ ಒತ್ತರದ ಹೊರ ನಟ್ಟು ನಡೆ ನಿಂತಿರೆ ಕಿಟ್ಟಿಸುತ್ತಾ ಜಗಜಟ್ಟಿ ಬಿಟ್ಟು ಓಡಿ ಹೋಗಲು ತಾನೆ ಮಾರಿ ಮೃತ್ಯುಂಜಯನಿಗೆ ಮರಳಲಿಕ್ಕೆ. ಆ ಬಳಿಕ ಕರ್ಣನೊಂದು ಕೀಟಕ. ಹರಿ ಶಬ್ದ ಆಡಂಬರದಂಗ ಒಟ್ಟಲ್ಲ ಈ ಭೀಮನ ಆ ಮಾರಿಯ ಮೊಸಡಿಯನ್ನೇ ಅಂದ ಬಳಿಕ ಧರ್ಮರಾಜನ್ ಈ ಭೀಮನಿಗೆ
ಬರೀ ಶಾಲೆಗೆ ಪ್ರವೇಶವಿಲ್ಲ. ಇಂದಿನ ವಿಜ್ಞಾನದ ಪ್ರಪಂಚದಲ್ಲಿ ತಿರಸ್ಕಾರವಿಲ್ಲದೆ ಪುರಸ್ಕಾರವನ್ನು ತಿಳಿಸುತ್ತಾರೆ ಈ ನನ್ನ ಉದ್ಧಾರ. ಆ ರಾವಣನ ತಲೆಯ ಕುಟ್ಟಿಕೊಳ್ಳುವಂತ ಬೆಟ್ಟದಂತ ಶಕ್ತಿ ಆ ಹನುಮಂತನಲ್ಲಿರಲಿಲ್ಲವೇ? ಧನುರ್ವೇದ ಕೋವಿದನಾದ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತ ಶಕ್ತಿಯ ಸಮರ್ಥವನ್ನು ಬಗೆದು ಸುಜ್ಞಾನಿಯಾದ ಹನುಮ ವಿಜ್ಞಾನಿಯಾದ ರಾಮನ ಬಾಣದಿಂದ ರಾವಣನನ್ನು ವಧೆ ಮಾಡಿಸಿದನು. ಮತ್ತು ವಿಜ್ಞಾನದ ಅಣುಶಕ್ತಿಗೆ ಹನುಮ ಶಕ್ತಿ ಕೆಲವಾಗುವುದೆಂಬುದು ಅಥರ್ವಣ ವೇದದ ಅರ್ಥಗರ್ಭಿತ ಮಾತಿದು. ಆದರೇನಾಯಿತು ಧರ್ಮಾವತಾರ? ಆ ವಿಜ್ಞಾನದ ಶಕ್ತಿಯನ್ನೇ ಮುರಿದೊಗೆಯುವ ಮಹಾನ್ ಶಕ್ತಿಯೊಂದಿದೆ ಸಾಂಖ್ಯ ಯೋಗದಲ್ಲಿ. ಒಂದು ವೇಳೆ ವಿಜ್ಞಾನವು ಹಿಂಸೆಯ ಹಾದಿಯೊಳು ಮಿತಿಮೀರಿ ಬೆಳೆದು ಘೋರ ಹತ್ಯಾಕಾಂಡ ನಡೆಸಿದರೆ ಸಾವು ನೋವುಗಳಲ್ಲಿ ನರಳುತ್ತಿರುವ ಪೃಥ್ವಿಯನ್ನೇ ಎತ್ತಿ ಸಂರಕ್ಷಿಸುವ ಮಹಾನ್ ಶಕ್ತಿಯೊಂದಿದೆ ಸಾಂಖ್ಯ ಯೋಗದಲ್ಲಿ. ಪಾಂಡವರ ಜೀವಿತವೇ ಸಾಂಖ್ಯ. ನಮ್ಮ ಬಲ್ಲಿದ ಕೊಲ್ಲನೆ ಕಪಿಲ. ಪಾಂಡವರ ಹೋರಾಟವೇ ಸಾಧನೆ. ಇಂತಿರ ಮೂರ್ತಿವಂತ ವಿಜ್ಞಾನಿ ಆಗಿರಲಿ ಆ ಕರ್ಣ. ಆ ಕರ್ಣನ ತಲೆಯಲ್ಲೇ ತೆಗೆದರೆ ಈ ಪಾಂಡವರು ಕುಂತಿಯ ಮಕ್ಕಳು. ಎಂತಾದರೂ ಕರ್ಣನ ಕೊಲ್ಲುವುದು ಕಠಿಣ. ಏನದು? ಆ ಕರ್ಣನನ್ನು ಕೊಲ್ಲುವುದು ಈ ಕೌಂತೆರಿಗ ಸಾಧ್ಯವಂತೆ. ಅಣ್ಣನವರ ಉದ್ಗಾರ ಸತ್ಯ, ತ್ರಿವಾರ ಸತ್ಯ. ಕೃಷ್ಣದೇವ, ಇಂದಿನ ರಣಾಂಗಣ ತುಂಬಿ ಬಂದಿದೆ ಕರ್ಣರ ಸಹನದಿಂದ. ಸತ್ಯ, ತ್ರಿವಾರ ಸತ್ಯ. ವಿಷಮವೀರನೋ ಕ್ಷಾತ್ರತೆ ಜನು ಸಮರಶೂರನು ಸೂತಪುತ್ರನೋ ಭೀಮಾ ಕರ್ಣ ವಿಷಮವೀರನೋ ಕ್ಷಾತ್ರತೆ ಜನು ಸಮರಶೂರನು ಸೂತಪುತ್ರನು ತನ್ನ ಪ್ರಳಯ ಪರ್ಜನ್ಯ ಶರಗಳ ಸಫಲಕ್ಕೆ ಭೀಮಾ ತನ್ನ ಪ್ರಳಯ ಪರ್ಜನ್ಯ ಶರಗಳ ಸಫಲಕ್ಕೆ ಸೇನೆ ಹೆದರಿ ಹೆದರಿ ಚದುರಿ ಓಡಿತು ಸತತ ಸಮಶೂರನಾಗುತ್ತೆ ಭಯಾನಕ ಮೂರ್ತಿ ತಾನೋ ಭೀಮಾ ಖಡ್ಗಯ ಕಾರುವ ಕಾರ್ಮೋಡಗಳನ್ನು ನಿರ್ಮಿಸುವನು. ವಿಷದ ಬೊಬ್ಬಳಿಕೆಗಳನ್ನೆಬ್ಬಿಸುವಂತ ವಿಷವಾಯುವನ್ನೇ ಹೊಟ್ಟಿಸುವನು. ಬೆಂಕಿ ಮಳೆಯನ್ನೇ ಬೀಳಿಸುವನು. ಕೋಲ್ಮಿಂಚಿನ ಕೆಂಗಿಡಿಗಳನ್ನೇ ತುಂಬುವನು. ಹೆಚ್ಚೇನು ಹೇಳಲಿ ಭೀಮಾ, ಹೆಚ್ಚೇನು ಹೇಳಲಿ? ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡದ ಗೋಲಕಗಳನ್ನೇ ಗಿರನ್ನೇ ತಿರುಗಿಸುವನು. ತನ್ನಯ ವಿಜ್ಞಾನದ ನೈಪುಣ್ಯದಲ್ಲಿ ಆ ಮಹರಥಿ ಕರ್ಣರಾಯ. ಬಣ್ಣ ಕೊಟ್ಟು ಬಣ್ಣಿಸಿದ ಬಾಯಿ ತುಂಬ ಆ ಕರ್ಣನ ಓ ವಿಜ್ಞಾನಿಗಳ ಅರಸ ಹೊರೆ ನಿಮ್ಮ ಬಲಗೊಂಡ ಪಾಂಡವರ ಭವಿತವ್ಯದ ಬಸುರಿಯಲ್ಲಿ ಬೆಳಗುತ್ತಿದೆ. ಜಯ ಸಿರಿಯ ವಂದನೆಯಲ್ಲಿ ಮಂಗಳ ಆರತಿ. ನೀನು ನನ್ನ ಮೇಲಿಟ್ಟಿರೋ ಭಕ್ತಿ ನಂಬಿಕೆ ಅಪಾರವಾದದ್ದು. ಇಂತಹ ಕಲ್ಪನೆಗಳ ಕನಸು ಕಾಲನಿಗೆ ತಿಳಿಸು. ಇಂದಿನ ಬಲ್ಲಿದ ಬಿಲ್ಲಾಳುವೆ ಆ ಕರ್ಣ. ಏಕೆ ಧರ್ಮಾವತಾರ? ಸತ್ಯವಿದೆ ಶ್ರೀಕೃಷ್ಣನೇ, ಇಂದಿನ ಬಲ್ಲಿದ ಬಿಲ್ಲಾಳುವೆ ಆ ಕರ್ಣ. ವೈರಾಗ್ಯ ಬಾಳಿಗಿಂಬಳು ಕೊಟ್ಟ ತಲೆ ತಿರುಕ ವೇದಾಂತಿಗೆ ಕಾರಣ ಬಲ್ಲದ ಬಿಲ್ಲಾಳವಾಗಿ ಕಂಡಿರುವುದು ಸಹಜ. ನಿಮ್ಮ ನಗೆಯಿಂದ ಸಿಡಿದೊಡೆಯುತ್ತಿದೆ ಧರ್ಮ
ನಂಬಿಕೆ ಇಡಿಗಂಟು. ಧರ್ಮರಾಜನ್, ಯೋಗೀಶ್ವರ ಕೃಷ್ಣ, ಧನುರ್ಧಾರಿ ಪಾರ್ಥ ಇವರಿರುವಲ್ಲಿಯೇ ವಿಜಯಲಕ್ಷ್ಮಿಯ ವಾಸ್ತವ್ಯ ಎನ್ನುವ ವ್ಯಾಸವಾಣಿಗೆ ಅಪವಾದ ಉಂಟೆ? ಉಂಟು ದುರ್ಬಜೆ. ಮನುಷ್ಯ ಮಾಡುವ ಸಿದ್ಧಾಂತದ ತೀರ್ಪಿಗೆ ಅಪವಾದವಿದ್ದೇ ಇದೆ. ಆ ಪರಬ್ರಹ್ಮನ ಸಿದ್ಧಾಂತ ಮಾತ್ರ ನಿತ್ಯ ಸಿದ್ಧಾಂತ. ಆದರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವಿಲ್ಲ. ಧರ್ಮಜ, ಹರನ ಹಣಗಣ್ಣಿನ ಕಾಲಕ್ಕೆ ಕಿಚ್ಚುಂಟು ಈ ನನ್ನ ಬೆಂಕಿಯಲ್ಲ. ಆಹಾ ಅರ್ಜುನ, ಎಲ್ಲಿ ಕರ್ಣನು ನೋಡಿದರಲ್ಲಿ ಎಲ್ಲಿ ಕರ್ಣನು ನೋಡಿದರಲ್ಲಿ ಎಡಬಂಕವಲ ಮುಖದಿ ಮುತ್ತಿಹನು ಸೂತಜ ಎಂಟು ದಿಶಗಳ ನೋಡೆ ಕರ್ಣಮಯ. ಎಲ್ಲಿ ಕರ್ಣನು ನೋಡಿದರಲ್ಲಿ ಕರ್ಣನ ಬಿಲ್ಲ ಬೊಬ್ಬೆ ಮುಳುಗಿವುದು ಕೇಕೆ ಅರ್ಜುನ. ಅರ್ಜುನ, ನಿನ್ನ ಬೆಂಗಿನಿಯಿಂದ ಆ ಹರಣ ಹಣಗಣ್ಣಿನ ಕಿಚ್ಚೆ ಧಗಧಗಿಸಿದರೆ ಅದನ್ನು ಆರಿಸಲಿಕ್ಕೆ ಜಿಗಿದು ಬರುವಳ ಜಲಗಂಗೆ